PB ಸ್ಕೂಲ್ ಇರ್ಬೋದು, ಬನ್ನಟ್ಟಿ SRA ಕಾಲೇಜ್ ಇರ್ಬೋದು, ಬಿಳಿಗೆ ಸಿದ್ದೇಶ್ವರ್ ಕಾಲೇಜು, ಮುಧೋಳದ RMG ಕಾಲೇಜ್, ಇಂಥ ಹೈಸ್ಕೂಲ್ಗಳಲ್ಲಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವೆಚ್ಚವನ್ನ, ಅವರ ಮುಂದಿನ ಓದುವ ಸಹಕಾರವನ್ನ ಮಾಡ್ತಾ ಇದ್ವಿ. ಮುರುಗೇಶ್ ನಿರಾಣಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 100 ವಿದ್ಯಾರ್ಥಿಗಳನ್ನ, ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ದತ್ತು ಪಡೆಯುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಜಿಲ್ಲೆಯ 4-5 ತಾಲೂಕುಗಳಲ್ಲಿ ಆರೋಗ್ಯ ಶಿಬಿರಗಳನ್ನ, ಉಚಿತ ಶಸ್ತ್ರಕ್ರಿಯಾ ಶಿಬಿರಗಳನ್ನ ಹಮ್ಮಿಕೊಂಡಿದ್ದೀವಿ. ರೈತರಿಗೆ ಮುಂದುವರಿದ ಬೇಸಾಯವನ್ನ ಮಾಡಲಿಕ್ಕೆ ತರಬೇತಿ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಅನಾಥಾಶ್ರಮಗಳಲ್ಲಿ ಮತ್ತು ವೃದ್ಧಾಶ್ರಮದಲ್ಲಿ ಸಿಹಿ ಹಣ್ಣು ವಿತರಣೆ ಕಾರ್ಯಕ್ರಮ, ಆಸ್ಪತ್ರೆಗಳಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. 15ನೇ ತಾರೀಕಿನ ದಿನ ಧ್ವಜಾರೋಹಣವನ್ನ ಸುಮಾರು 8,000 ಜನರೊಂದಿಗೆ ಮುಧೋಳದಲ್ಲಿ ಧ್ವಜಾರೋಹಣವನ್ನ ಅದ್ದೂರಿಯಾಗಿ ಈ ವರ್ಷ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಸಹೋದರ ಮುರುಗೇಶಣ್ಣ ನಿರಾಣಿಯವರ 60ನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ, ಷಷ್ಠಿ ಪೂರ್ತಿ ಕಾರ್ಯಕ್ರಮದ ನಿಮಿತ್ತವಾಗಿ ಕೃಷ್ಣಾ ನದಿಯ ದಡದಲ್ಲಿ ಗಂಗಾ ಆರತಿಯ ಮಾದರಿಯಲ್ಲಿ ಕೃಷ್ಣ ಆರತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅದೇ ತೆರನಾಗಿ ಯಾರು ಗಂಗಾ ಕುಂಭಮೇಳದಲ್ಲಿ, ಪ್ರಯಾಗರಾಜ ಕುಂಭಮೇಳದಲ್ಲಿ ಹೋಗ್ಲಿಕ್ಕೆ ಆಗಿರೋದಿಲ್ಲ, ವಯಸ್ಸಿನ ಕಾರಣನೋ ಸಮಯ ಒತ್ತಡದಿಂದ ಆಗಿರ್ಬೋದು, ಹೋದಂಥವ್ರಿಗೆ ನಾಗಾ ಸಾಧುಗಳ ದರ್ಶನವಾಗಿರ್ಲಿಲ್ಲ, ಅಂಥವ್ರಿಗೆ ಮತ್ತೊಮ್ಮೆ ಅವಕಾಶವನ್ನ ಮಾಡುವ, ಹಿಮಾಲಯದ ನಾಗಾ ಸಾಧುಗಳನ್ನ, ತಪಸ್ವಿಗಳನ್ನ, ಅಘೋರಿಗಳನ್ನ, ಹಂಸರನ್ನ ದಕ್ಷಿಣ ಭಾರತಕ್ಕೆ ಕರೆತರಬೇಕು, ಕುಂಭಮೇಳದ ಮಾದರಿಯಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಸಹೋದರ ಮುರುಗೇಶ್ ನಿರಾಣಿ ಅವರ ಮತ್ತು ನಮ್ಮ ಕೃಷ್ಣಾ ತೀರದ ರೈತ ಬಂಧುಗಳ ಇಚ್ಛೆ ಆಗಿತ್ತು. ಆ ನಿಟ್ಟಿನಲ್ಲಿ 100ಕ್ಕೂ ಹೆಚ್ಚು ನಾಗಾ ಸಾಧುಗಳನ್ನ ಜಮಖಂಡಿ ತಾಲೂಕಿನ ಹಿಪ್ಪರಿ ಗ್ರಾಮದವರಿಗೆ ಕರೆಸಿ ಬೆಳಗ್ಗೆ 10 ಗಂಟೆಯಿಂದ ಶೋಭಾ ಯಾತ್ರೆಯ ಮುಖಾಂತರ ಕೃಷ್ಣಾ ನದಿಗೆ ಹೋಗಿ ಕೃಷ್ಣಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡುವ ಮುಖಾಂತರ ಅವ್ರ ಜೊತೆ ನಮ್ಮ ಭಾಗದ ಪ್ರಸಿದ್ಧ ಮಂದಿರಗಳ ಆ ದೇವರುಗಳನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿ ಪಲ್ಲಕ್ಕಿಯ ಉತ್ಸವದ ಮುಖಾಂತರ ಕೃಷ್ಣಾ ನದಿಗೆ ಬಾಗಿನವನ್ನ ಅರ್ಪಿಸ್ಲಿಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಅವ್ರ ಜೊತೆ ನಾಗಾ ಸಾಧುಗಳನ್ನ, ಈ ನಾಡಿನ ಹಿರಿಯರನ್ನು ಕರ್ಕೊಂಡು ಕೃಷ್ಣ ಪುಣ್ಯ ಸ್ನಾನವನ್ನ ಮಾಡಿ, ತದನಂತರ ನಾಗಾ ಸಾಧುಗಳ ಮುಖಾಂತರ ಈ ನಾಡಿನ ಜಗದ್ಗುರು ಸಂತ ಮಹಾಂತರನ್ನು ಕರ್ಕೊಂಡು ಹೋಮ ಹವನ ಕಾರ್ಯಕ್ರಮ ನಡೀತಾ ಇದೆ. ತದನಂತರ 4 ಗಂಟೆಯಿಂದ 6 ಗಂಟೆಯವರೆಗೆ ಮುರುಗೇಶ್ ನಿರಾಣಿಯವರ 60ನೆಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ. 6 ಗಂಟೆಯಿಂದ 8 ಗಂಟೆವರೆಗೆ ಕೃಷ್ಣಾರ್ತಿ ಕಾರ್ಯಕ್ರಮ ನಡೀತಾ ಇದೆ. 8 ಗಂಟೆಯಿಂದ 12 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೃಷ್ಣಾ ನದಿಯ ಕೃಷ್ಣ ಜನ್ಮಾಷ್ಟಮಿಯ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.